ಎಲ್ರಿಗೂ ನಮಸ್ಕಾರ. ಈ ದಿನ ವಿಶೇಷವಾದ ದಿನ. ಬಹುಶಃ ಭಾರತ ದೇಶದ ಉದ್ದಗಲಕ್ಕೂ ಕೂಡ ಈ ಒಂದು ಸಂಕ್ರಾಂತಿಯನ್ನ ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ. ಧನ ರಾಶಿಯಿಂದ ಮಕರ ರಾಶಿಗೆ ಸೂರ್ಯನು ಇವತ್ತು ಪ್ರಯಾಣಿಸ್ತಾರೆ. ದಕ್ಷಿಣದಿಂದ ಉತ್ತರಾಯಣಕ್ಕೆ ಬರ್ತಾ ಇದ್ದಾರೆ. ಸುಗ್ಗಿಯ ಕಾಲ. ಈ ಒಂದು ವಿಶೇಷದ ದಿನ ಈ ಒಂದು ಕಲ್ಟ್ ಸಿನಿಮಾದ ಪ್ರಮೋಷನ್ ಅನ್ನ ಕೋಲಾರದಲ್ಲಿ ಮಾಡಬೇಕು ಅಂತೇಳಿ ಆಯ್ಕೆ ಮಾಡಿಕೊಂಡಂತ ಚಿತ್ರದ ನಾಯಕರು ಆದಂತಹ ಜೈದ್ ಖಾನ್ ಅವರಿಗೆ ಮತ್ತು ಚಿತ್ರತಂಡದ ಎಲ್ಲ ತಂತ್ರಜ್ಞರಿಗೂ ಮತ್ತು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೋಲಾರ ಜಿಲ್ಲೆಯ ಜನತೆ ಪರವಾಗಿ ಕೃತಜ್ಞತೆಗಳನ್ನ ಮತ್ತು ಅಭಿನಂದನೆಗಳನ್ನು ತಿಳಿಸ್ತೇನೆ. ಬಹುಶಃ ಇವತ್ತು ರಾಜಕಾರಣಕ್ಕೆ ಬರಬೇಕಾದ್ರೆ ರಾಜಕಾರಣದ ಹಿನ್ನೆಲೆ ಇರಬೇಕು. ಚಿತ್ರರಂಗಕ್ಕೆ ಬರಬೇಕಾದ್ರೆ ಚಿತ್ರರಂಗದ ಹಿನ್ನೆಲೆ ಇರ್ತಕ್ಕಂಥವರೇ ಬರಬೇಕು ಅಂತಕ್ಕಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಆದರೆ ಯಾವುದೇ ಚಿತ್ರರಂಗದ ಹಿನ್ನೆಲೆ ಇದೆ, ಒಬ್ಬ ಕಲಾವಿದನಾಗಿ ನಾನು ಕೂಡ ಚಿತ್ರರಂಗದಲ್ಲಿ ಬರಬೇಕು, ಕನ್ನಡದ ಭಾಷೆಯನ್ನ ಪ್ರೀತಿಸಬೇಕು, ಗೌರವಿಸಬೇಕು, ಕನ್ನಡದ ಚಿತ್ರರಂಗದ ಮೂಲಕ ಬರಬೇಕು ಅಂತೇಳಿ ನಮ್ಮ ಜೈದ್ ಖಾನ್ ಅವರು ಇವತ್ತು ಬನಾರಸ್ ಚಿತ್ರದ ಮೂಲಕ 2022ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿ ಇವತ್ತು 4 ವರ್ಷಗಳ ನಂತರ ಎರಡನೇ ಚಿತ್ರ ಕಲ್ಟ್ ಚಿತ್ರ ಇವತ್ತು ಜನವರಿ 23 ಬಿಡುಗಡೆ ಆಗ್ತಾ ಇದೆ. ಈ ಚಿತ್ರದ ಪ್ರಮೋಷನ್ ಅನ್ನ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಉತ್ತರದಿಂದ ದಕ್ಷಿಣಕ್ಕೆ ಹುಬ್ಬಳ್ಳಿಯಿಂದ ಹಿಡಿದು ಪ್ರತಿ ಜಿಲ್ಲೆಗೂ ಸ್ವತಃ ಹೋಗಿ ನಾನು ಈಗ ತಾನೇ ಉದಯೋನ್ಮುಖ ಕಲಾವಿದ, ಈ ರಾಜ್ಯದ ಜನತೆ ಎಲ್ಲರ ಆಶೀರ್ವಾದ ಬೇಕು ನನಗೆ, ನನ್ನ ಚಿತ್ರವನ್ನ ನೋಡಬೇಕು, ಅವರು ಆರಾಧಿಸಬೇಕು, ನನ್ನನ್ನು ಪ್ರೀತಿಸಬೇಕು, ಈ ಚಿತ್ರವನ್ನ ಯಶಸ್ಸು ಮಾಡಬೇಕು ಅಂತೇಳಿ ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಬರ್ತಾ ಇದ್ದಾರೆ. ಯಾವ ರೀತಿ ಹಾಲಿವುಡ್ನಲ್ಲಿ ಖಾನ್, ಅದು ಶಾರುಖ್ ಖಾನ್ ಇರ್ಬೋದು, ಸಲ್ಮಾನ್ ಖಾನ್ ಇರ್ಬೋದು, ಅಥವಾ ಅಮೀರ್ ಖಾನ್ ಇರ್ಬೋದು, ಯಶಸ್ವಿಯಾಗಿದ್ದಾರೆ ಅಂದ್ರೆ ಅವರು ನಿಮ್ಮ ರೀತಿಯಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಲೆಗೆ ಗೌರವ ಕೊಟ್ಟು ಕಲೆಗೆ ಆಸ್ವಾದಿಸಿ ಕಲೆಯ ಮೂಲಕ ಎಲ್ಲರನ್ನ ಪ್ರೀತಿಸಿ ಇವತ್ತು ದೊಡ್ಡ ಎಲ್ಲರವಾಗಿ ಬೆಳೆದಿದ್ದಾರೆ. ನಾನು ಆಗಲೇ ಹೇಳಿದೆ ಹಿನ್ನೆಲೆ ಇರಬೇಕು ಅಂತ. ಹಿನ್ನೆಲೆ ಇಲ್ಲದೆ ಬಂದಂತವರು ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ಬಹಳ ಪ್ರತಿಭೆಗಳು ಬಂದಿದ್ದಾರೆ. ಅದು ಯಶ್ ಆಗಿರ್ಬೋದು, ರಕ್ಷಿತ್ ಶೆಟ್ಟಿ ಆಗಿರ್ಬೋದು, ರಿಷಬ್ ಶೆಟ್ಟಿ ಆಗಿರ್ಬೋದು. ಇವತ್ತು ಯಾವುದೇ ಹಿನ್ನೆಲೆ ಬೇಕಾಗಿಲ್ಲ. ಕಲೆ ಯಾರ ಸುತ್ತು ಅಲ್ಲ. ಕಲೆ ಆ ಕಲೆಯ ದೇವತೆ ಏನಿದ್ದಾಳೆ, ನಾವು ಅದನ್ನ ಪ್ರೀತಿಸಿ ಆರಾಧಿಸಿ ಆಸ್ವಾದಿಸಿ ಮಾಡಿದ್ರೆ ಜನ ನಮ್ಮನ್ನು ಪ್ರೀತಿಸ್ತಾರೆ, ನಮ್ಮನ್ನ ಯಶಸ್ಸು ಕೊಡ್ತಾರೆ ಅಂತಕ್ಕಂಥದಕ್ಕೆ ಇವತ್ತು ಒಳ್ಳೆಯ ನಿರ್ದೇಶನ ನಮ್ಮ ಜೈದ್ ಖಾನ್ ಅವರನ್ನು ಹೇಳ್ತಾ, ಜೈದ್ ಖಾನ್ ಜಮೀರ್ ಅಹಮದ್ ಮಗ ಅಲ್ಲದೆ ಒಬ್ಬ ಜೈದ್ ಖಾನ್ ಸ್ವಂತವಾಗಿ ಬೆಳಿಬೇಕು, ಅದು ನಮ್ಮ ಆಸೆ. ಯಾಕಂದ್ರೆ ಜಮೀರ್ ಅವ್ರ ಮಗನ ಗುರುತಿಸೋದು ಬೇರೆ, ಕಲಾವಿದನ ಗುರುತಿಸೋದು ಬೇರೆ. ಇವತ್ತು ನಿಜವಾಗ್ಲೂ ಕೂಡ ಬಹಳ ಜನ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಕಲ್ಟ್ ಚಿತ್ರ ಯಶಸ್ವಿಯಾಗಿ ಬನಾರಸ್ ಕೂಡ ಯಶಸ್ವಿ ಆಗಿತ್ತು. ಈಗ ಹೇಳಿದ್ರೆ ಯಾವ್ದು ನಮ್ಮ ಕೊತ್ತೂರು ಮಂಜುನಾಥ್ ಅವರ ಹಾಡು ಕೇಳಿದ್ವಿ, ಬಹಳ ಇಂಪಾಗಿತ್ತು, ತುಂಬಾನೇ ಚೆನ್ನಾಗಿತ್ತು, ತುಂಬಾ ಅರ್ಥಪೂರ್ಣವಾಗಿತ್ತು ಅಂತ. ಅದೇ ರೀತಿ ಕಲ್ಟ್ ಕೂಡ ಯಶಸ್ವಿಯಾಗಿ ರಾಜ್ಯದ ಜನತೆ ಎಲ್ಲ ಪ್ರೀತಿ ವಿಶ್ವಾಸ ಗಳಿಸಿ ಚಿತ್ರರಂಗದಲ್ಲಿ ಉತ್ತುಂಗಕ್ಕೆ ಬೆಳೆದು ಇನ್ನಷ್ಟು ಉತ್ತಮ ಚಿತ್ರಗಳನ್ನು ಕೊಡುವಂತೆ ಆಗಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತಾ ನಮ್ಮನ್ನು ಕರೆಸಿ ಗೌರವಿಸಿ ವೇದಿಕೆ ಮೇಲೆ ಮಾತನಾಡಲು ಅವಕಾಶ ಕೊಟ್ಟಂತ ಕಲ್ಟ್ ಚಿತ್ರರಂಗದ ಎಲ್ಲರಿಗೂ ಹೊರಿಸಿ ನಮ್ಮ ಕೋಲಾರದ ಎಲ್ಲ ಜನತೆಗೆ ಹೊರಿಸಿ ನನ್ನ ಮಾತು ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.